ನಮಸ್ಕಾರ. ಈಗ ದೇಶದ ವಕೀಲರ ಚರ್ಚೆಯಲ್ಲಿರುವಂಥ ವಿಷಯ ಈ ಒಂದು ಪ್ರೊಫೆಷನಲ್ ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಈ ಕಾಯ್ದೆ ತಿದ್ದುಪಡಿ ತರಲು ಸರ್ಕಾರ ಹಾಕಿತ್ತಿರುವಂಥ ಈ ಹೆಜ್ಜೆ, ಈ ಸರ್ಕಾರ ತೆಗೆದುಕೊಳ್ಳುವಂಥ ಈ ನಿರ್ಧಾರದಿಂದ ನಮ್ಮ ವಕೀಲರಿಗೆ ತಮ್ಮ ಮೂಲಭೂತ ಹಕ್ಕು ಮತ್ತು ಸಂವಿಧಾನ ಕೊಟ್ಟಂಥ ಹಕ್ಕು ಇದಕ್ಕೆ ಚ್ಯುತಿ ತರುವಂಥ ಈ ಒಂದು ಈಗಾಗಲೇ ಸರ್ಕಾರ ದ ಅಡ್ವೊಕೇಟ್ಸ್ ಅಮೆಂಡ್ಮೆಂಟ್ ಬಿಲ್ 2025 ಈ ಬಿಲ್ಲನ್ನು ತಂದು ನಮ್ಮ ವಕೀಲರ ಏನು ಸ್ವಾತಂತ್ರ್ಯ, ನಮ್ಮ ಒಂದು ವೃತ್ತಿಯ ಅಧಿಕಾರವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನದಲ್ಲಿ ಇದೆ. ಇದನ್ನು ನಾವು ಈ ಬಿಲ್ಲನ್ನು ನಾವು ಖಂಡಿಸಬೇಕು. ಈ ಬಿಲ್ಲಿಂದ ನಮಗೇನಪ್ಪ ನಷ್ಟ ಇದೆ ಅಂತಂದರೆ, ಇದರಿಗಿಂತ ಮೊದಲು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಸದಸ್ಯರು ಕೇವಲ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಹಾಗೂ ಇನ್ನಿತರ ವಕೀಲ ವೃತ್ತಿಗೆ ಸಂಬಂಧಿಸಿದವರು ಇರ್ತಿದ್ರು. ಆದರೆ ಈಗ ಇದರಲ್ಲಿ ಡಿ ಅಂಶವನ್ನು ಸೇರಿಸಿ, ಸೆಕ್ಷನ್ 4D ಸೇರಿಸಿ, ಇದರಲ್ಲಿ ಕೇಂದ್ರ ಸರ್ಕಾರವು ತನ್ನ ಕಡೆಯಿಂದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ 3 ಜನ ನಾಮಿನೇಟ್ ಮೆಂಬರ್ ಮಾಡ್ತಾರೆ. ಯಾಕಂದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೆ ಅವ್ರದ್ದು ವೋಟಿಂಗ್ ಬೇಕು, ಅವರು ಒಂದು ಪರವಾನಗಿ ಇಲ್ಲದೆ ಯಾವುದೇ ತೀರ್ಮಾನ. ಇದರಿಂದ ಕೇಂದ್ರ ಸರ್ಕಾರ ತನ್ನ ಬಾರ್ ಕೌನ್ಸಿಲ್ ಕೂಡ ತನ್ನ ಹತೋಟಿಯಲ್ಲಿ ಇಡಬೇಕೆಂಬ ಒಂದು ವಿಚಾರ, ಆ ಒಂದು ದೃಷ್ಟಿಯಿಂದ ಈ ಒಂದು ಸೆಕ್ಷನ್ 4 ತಿದ್ದುಪಡಿ ಮಾಡಲಾಗಿದೆ. ನಂತರ ನಾನು ಸೆಕ್ಷನ್ 35 ಆಗಿ ನೇರವಾಗಿ ಅಲ್ಲಿಗೆ ಬರ್ತೀನಿ. ಅಲ್ಲಿ ಸೆಕ್ಷನ್ 35ನಲ್ಲಿ ಎ ಸೇರಿಸಿ, ಈಗ ಕಕ್ಷಿದಾರ ಯಾವುದೇ ಒಂದು ಕೇಸ್ ಕೊಟ್ಟಾಗ ನಾವು ಆ ಕಕ್ಷಿದಾರ ಪರವಾಗಿ ನಾವು ವಾದ ಮಾಡ್ತೀವಿ. ಆದರೆ ಕೆಲವೊಂದು ಸಲ ಜಡ್ಜಸ್ ಮತ್ತು ವಕೀಲರ ನಡುವೆ ಯಾವುದೇ ಒಂದು ತಾರತಮ್ಯ ಉಂಟಾದಾಗ ಅವ್ರ ವಿರುದ್ಧ ನಾವು ಕೋರ್ಟ್ ಆಪ್ಷನ್ ಮಾಡಿ ಸ್ಟ್ರೈಕ್ ಮಾಡಿದರೆ ಅಂಥ ಅಧಿಕಾರ ಸಂಪೂರ್ಣವಾಗಿ ಕಿತ್ಕೊಂಡಿದ್ದು ಈ ಸೆಕ್ಷನ್ 35A. ಇದರಲ್ಲಿ ಪ್ರೊಹಿಬಿಷನ್ ಆನ್ ದ ಬೈಕಾಟ್ ಆಬ್ಸ್ಟೇನ್ ಆಫ್ ದ ವರ್ಕ್. No association of advocate of any member of the association or any advocate of either individually or collectively shall give a call for boycott, abstain from court work, boycott, abstain from the court work, other cause obstruction any from the court functioning, court is premises. ನೋಡ್ರಿ, ಇದು ಯಾವುದೇ ರೀತಿ ಅಂಥ ಒಂದು ಕೋರ್ಟ್ ಆಪ್ಷನ್ ಮಾಡೋದಾಗಲಿ, ಕೋರ್ಟ್ ಸಮಯದಲ್ಲಿ ಬಾಯ್ಕಾಟ್ ಮಾಡುವಂಥ ಅಧಿಕಾರ ಸಂಪೂರ್ಣ ಈ ಸೆಕ್ಷನ್ 35 ಅಂತ ಕಿತ್ಕೊಳ್ಳಿ. ನಂತರ ಎರಡನೇ ವೈಲೇಷನ್ ಕ್ಲಾಸ್ 1 ಶಾಲ್, ಅಂದರೆ ಈ ಒಂದು ಆಪ್ಷನ್ ಮಾಡಲ್ಲಿ ಇದನ್ನು ವೈಲೇಷನ್ ಮಾಡಿದಾಗ ಕ್ಲಾಸ್ 1 ಶಾಲ್ ಬಿ ಟ್ರೀಟೆಡ್ ಆಸ್, ಇದನ್ನು ಮಿಸ್ಕಂಡಕ್ಟ್ ಅಂಥೇಳಿ ತಿಳ್ಕೊಂಡು ಇದರ ಮೇಲೆ ಕೂಡ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಆ್ಯಕ್ಷನ್ ಮತ್ತು ಕಂಪ್ಲೇಟೆಡ್ ಅಂಡರ್ ಸೆಕ್ಷನ್ ಅಂಡರ್ ದಿಸ್ ಆ್ಯಕ್ಟ್ ಆ್ಯಂಡ್ ರೆಗ್ಯುಲೇಷನ್, ಇದರ ಪ್ರಕಾರ ಅವನ ಮೇಲೆ ಕ್ರಮ ಕೈಗೊಳ್ಳಬಹುದು. ನಂತರ ನಾನು ಬರೋದು ಸೆಕ್ಷನ್ 45B. ಇದರಲ್ಲಿ ನೋಡಿರಿ, ಸೆಕ್ಷನ್ 45B ಅಂತ ಸೇರಿಸಿ ಇದರಲ್ಲಿ ಏನಾದ್ರೆ liability of misconduct in certain case, if any person suffer loss either caused deliberately or by misconduct of the advocate, then such person may be make a complaint a misconduct against the advocate under appropriate regulation as may be prescribed by the Bar Council of India, deciding liability of. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಕಕ್ಷಿದಾರನ ಪರವಾಗಿ ನಾವು ಕೇಸ್ ಮಾಡ್ತೀವಿ, ಕೇಸ್ ಮಾಡೋದು ಸೋಲು ಗೆಲುವು ಎಂಬ ವಿಚಾರ. ಆದರೆ ಯಾವುದೇ ವಕೀಲ್ ಗೆಲ್ಲಬೇಕಂತಲೇ ಕೇಸ್ ಮಾಡ್ತಾನೆ, ಸೋಲ್ಬೇಕಂತ ಮಾಡೋಂಗಿಲ್ಲ. ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲದಾಗ ಯಾವುದೇ ಒಂದು ಸಂದರ್ಭದಲ್ಲಿ ಕೇಸ್ ಹೋದರೆ ಆ ವ್ಯಕ್ತಿಗೆ ಅನುಮಾನ ಪಟ್ಟರೆ, ನಮ್ಮ ಕಕ್ಷಿದಾರ ನಮ್ಮ ಮೇಲೆ ಅನುಮಾನ ಪಟ್ಟಾಗ ಅವನು ಬಾರ್ ಕೌನ್ಸಿಲ್ಗೆ ಒಂದು ಲೆಟರ್ ಬರೆದು ಅವ್ನು ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಳುವಂಥ ಅಧಿಕಾರಿ ಸೆಕ್ಷನ್ 45B. ನೋಡಿ, ಇದು ಎಷ್ಟು ಒಂದು ವಕೀಲರಿಗೆ ವಿರುದ್ಧವಾಗಿದೆ, ಇದು ಎಷ್ಟು ವಕೀಲರ ಒಂದು ಅಧಿಕಾರ, ಒಂದು ವೃತ್ತಿಯ ಜೀವನ ಕಸಿದುಕೊಳ್ಳೋದು ಅಂತ ಕ್ಲಿಯರ್ ಆಗಿ ಇಲ್ಲಿ ನಾವು ತೋರಿಸೋದು. ನಂತರ ನಾನು ಬರ್ತೀನಿ ಸೆಕ್ಷನ್ 26A. ಇದರಲ್ಲಿ ನೋಡ್ರಿ ಏನಂತಂದರೆ, ಸೆಕ್ಷನ್ 26 ಪವರ್ ಆಫ್ ರಿಮೂವ್ ಫ್ರಮ್ ದ ರೂಲ್. 26A ಅಂತ ಮಾಡಿ, ಸ್ಟೇಟ್ ಬಾರ್ ಕೌನ್ಸಿಲ್ ಮೇ ಆನ್ ರೆಸಿಪ್ಟ್ ಫ್ರಮ್ ದ ಇನ್ಫಾರ್ಮೇಷನ್ ರಿಕ್ವೆಸ್ಟ್ ರಿಮೂವ್ ದ ಸೋಲ್ ನೇಮ್ ಆಫ್ ಅಡ್ವೊಕೇಟ್. ಅಂದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಯಾವುದೇ ಒಂದು ಕಂಪ್ಲೇಂಟ್ ಕಕ್ಷಿದಾರಿಂದ ಪಡ್ಕೊಂಡ್ರೆ, ಅಥವಾ ಬಾರ್ ಅಡ್ವೊಕೇಟ್ ಅಸೋಸಿಯೇಷನ್ ಪಡ್ಕೊಂಡ್ರೆ, ಅಥವಾ ಇದರಲ್ಲಿ ಎ ಹೂ ಇಸ್ ಡೆಡ್ ಸತ್ತಾಗ, ಬಿ ಫ್ರಮ್ ಹೂಮ್ ಎ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಆ್ಯಂಡ್ ಎಫೆಕ್ಟ್, ಯಾರಾದರೂ ಒಂದು ರಿಕ್ವೆಸ್ಟ್ ಅಂದರೆ ವಾಲಂಟ್ರಿ ಕೊಟ್ಟಾಗ, ಹೂ ಈಸ್ ಫೌಂಡ್ ಗಿಲ್ಟಿ ಸೀರಿಯಸ್ ಇಲ್ಲಿ ನೋಡಿ, ಗಿಲ್ಟಿ ಸೀರಿಯಸ್ ಮಿಸ್ಕಂಡಕ್ಟ್ ಕಾಸಿಂಗ್ ಅಬ್ಸ್ಟ್ರಕ್ಷನ್ ಆಫ್
ಕೋರ್ಟ್ ಫಂಕ್ಷನ್ ನಾನು ಅಂದಿಲ್ಲ ಲಾಸ್ಟ್ ಟೈಮೇ, ಅದು ಕೋರ್ಟ್ ಅಬ್ಸ್ಟೆಂಡ್ ಮಾಡಿದಾಗ ಅಥವಾ ಸ್ಟ್ರೈಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಪ್ರೊವೈಡೆಡ್ ಫಾರ್ ದ ಪರ್ಸನ್ ಮೆನ್ಷನ್ ಕ್ಲಾಸ್ CD ದ ಸ್ಟೇಟ್ ಕೌನ್ಸಿಲ್ ನಾಟ್ ಟೇಕ್ ಎನಿ ಆ್ಯಕ್ಷನ್ ವಿತೌಟ್ ಕಂಡಕ್ಟ್ ಎಂಕ್ವೈರಿ. ಅಂದರೆ ಇಲ್ಲಿ ಏನು ಮಾಡ್ತಾರಂದರೆ, ಇಲ್ಲಿ ಮಿಸ್ಕಂಡಕ್ಟ್ ಅಂಥೇಳಿ, ಅಂದರೆ ನಾವು ಕೋರ್ಟ್ ಅಬ್ಸ್ಟೆಂಡ್ ಮಾಡೋದಾಗಲಿ ಅಥವಾ ಈ ಒಂದು ಕೇಸ್ ಲಾಸ್ ಮಾಡಿದಾಗ ಒಂದು ಕಂಪ್ಲೇಂಟ್ ಕೊಟ್ಟಾಗ ಎಷ್ಟು ಸೀರಿಯಸ್ ಆಗಿ ಈ ಒಂದು ಆ್ಯಕ್ಟ್ ಇದೆ, ಇದು ಮಿಸ್ಕಂಡಕ್ಟ್ನಾಗ ತಗೊಂಡು ಇಲ್ಲಿ ಏನು ಮಾಡ್ತಾರಂತಂದರೆ ಎಂಕ್ವೈರಿ ಕಮಿಷನ್ ಕುಂದಿರಿಸಿ ನಮ್ಮ ಮೇಲೆ ಒಂದು ಅಡ್ವೊಕೇಟ್ ಮೇಲೆ ಎಂಕ್ವೈರಿ ಮಾಡುವಂಥ ಒಂದು ಡೈರೆಕ್ಟ್ ಒಂದು ಅಧಿಕಾರ ಈ ಒಂದು ಆ್ಯಕ್ಟ್ನಲ್ಲಿ ಸೆಕ್ಷನ್ 9B ಸ್ಪೆಷಲ್ 9B ಅಂಥೇಳಿ ಇಲ್ಲಿ ಮಾಡ್ಯಾರ. ಇದನ್ನು ನಾನು ಹೇಳ್ತೀನಿ. 9B ಸ್ಪೆಷಲ್ ಪಬ್ಲಿಕ್ ಗ್ರೇವಿಯನ್ಸ್ ರೆಡ್ರೆಸಲ್ ಕಮಿಟಿ ಆಫ್ ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಇಲ್ಲಿ ಏನಾಯ್ತಂದರೆ ಸ್ಪೆಷಲ್ ಪಬ್ಲಿಕ್ ಗ್ರೇವಿಯನ್ಸ್ ಅಂತಂದರೆ ಅದೇ ಏನಂತಂದರೆ, ಯಾವುದೇ ಒಂದು ವ್ಯಕ್ತಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ, ನೀವು ಬೇಕಂತ ಕೇಸು ಸೋತನ ಈ ಥರ ಮಾಡ್ಯಾನ, ನಮಗೆ ಲೋಸ್ ಮಾಡ್ಯಾನ ಅಂತ ಬಂದಾಗ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ವ್ಯಕ್ತಿಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ಅಧಿಕಾರ ಇಲ್ಲ. ಅವನ ಮೇಲೆ ಒಂದು ಡಿಸಿಪ್ಲಿನರಿ ಕಮಿಟಿ ಕುಂದಿರಿಸಿ ನಮ್ಮನ್ನೆಲ್ಲ ಎಂಕ್ವೈರಿ ಮಾಡೋಂಥ ಅಧಿಕಾರ ಸೆಕ್ಷನ್ 9B ಅಂಥೇಳಿ ಕೊಟ್ಟು ಇಲ್ಲಿ ನಮ್ಮ ಅಧಿಕಾರ ಕೂಡ, ನಮ್ಮ ಸಂವಿಧಾನ ಕೂಡ ಈ ಒಂದು ಸೆಕ್ಷನ್ ಪ್ರಕಾರ ಕಿತ್ಕೊಂಡು, ಇದರಲ್ಲಿ ಇಷ್ಟೇ ಅಲ್ಲ, ಆ ವ್ಯಕ್ತಿಗೆ ಏನಾದರೂ ಲಾಸ್ ಆಗಿ ಅವನು ಕನ್ಸ್ಯೂಮರ್ ಫಾರ್ಮ್ ಗ್ರಾಹಕರ ವೇದಿಕೆ ಹೋದಾಗ ಅಲ್ಲಿ ಪರಿಹಾರ ಕೊಡಬೇಕೆಂಬ ವಿಚಾರ ಕೂಡ ಈ ಸೆಕ್ಷನ್ 9B ಇವರು ಕೂಡ ತೀರ್ಮಾನ 9B ಅಲ್ಲಿ ಬರ್ತದೆ. ಮತ್ತು ಸೆಕ್ಷನ್ 2645 ಇದರಲ್ಲಿ ಕೂಡ ಒಂದು ಪರಿಹಾರ ಕೇಳು. ಆದರೆ ಸುಪ್ರೀಂ ಕೋರ್ಟು 7th ನವಂಬರ್ 2024 ಒಂದು ಜಜ್ಮೆಂಟ್ ಪಾಸ್ ಮಾಡಿರ್ತದೆ ಅಂತಂದರೆ, ಯಾವುದೇ ವಕೀಲ ಕೇಸ್ ಸೋಲಿ ಅಥವಾ ಗೆಲ್ಲಿ ಅವ್ರ ಮೇಲೆ ಯಾವುದೇ ಕನ್ಸ್ಯೂಮರ್ ಫಾರ್ಮ್ ಮೇಲೆ ಕೇಸ್ ಮಾಡೋಂಥ ಅಧಿಕಾರ ಕಕ್ಷಿದಾರ ಇಲ್ಲ ಅಂತ ಆ ಒಂದು ಸುಪ್ರೀಂ ಕೋರ್ಟ್ ರೂಲಿಂಗ್ ಕೂಡ ಇವರು ಗಮನಕ್ಕೆ ತೆಗೆದುಕೊಳ್ಳೇ ಈ ಒಂದು ಸೆಕ್ಷನ್ 26A ಮತ್ತು ಸೆಕ್ಷನ್ 45B, ಸೆಕ್ಷನ್ 35A ಈ ಥರ ಅಮೆಂಡ್ಮೆಂಟ್ ಪ್ರಪೋಸ್ ಮಾಡಿ ನಮಗೆ ನಮ್ಮ ಇಡೀ ಅಡ್ವೊಕೇಟಿನ ಒಂದು ಪ್ರೊಫೆಷನ್ ಏನು ನಾವು ಎಷ್ಟು ಇದು ನಿರ್ಭಯವಾಗಿ ಮತ್ತು ಯಾವ ರೀತಿ ನಾವು ನಮ್ಮ ಪ್ರೊಫೆಷನ್ ನಿಯತ್ತಾಗಿ ಮಾಡ್ತೀವಲ್ಲ ಅದರ ಮೇಲೆ ನಮಗೆ ಭಾಳಷ್ಟು ಹಿಡಿತವನ್ನು ಕೊಟ್ಟು ಈ ಬಾರ್ ಕೌನ್ಸಿಲ್ಗೆ ಕೂಡ ತಮ್ಮ ಸ್ಟೇಟ್ ಗೌರ್ಮೆಂಟ್ ತಮ್ಮ ಅಧಿಕಾರದಲ್ಲಿ ತಮ್ಮ ಅಧೀನದಲ್ಲಿ ಇಟ್ಕೋಬೇಕಂತೇಳಿ ಈ ಥರ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಆಫ್ 2000 ದ ಅಡ್ವೊಕೇಟ್ ಅಮೆಂಡ್ಮೆಂಟ್ ಬಿಲ್ 2025 ಇದೇನು ಸರ್ಕಾರ ಜಾರಿ ಮಾಡಬೇಕಂತ ಈ ಒಂದು ಬಿಲ್ಲಿನ ಉದ್ದೇಶ ಇದೆಯಲ್ಲ, ಇದು ನಮ್ಮ ವಕೀಲರಿಗೆ ಒಂದು ಸಂಪೂರ್ಣ ಒಂದು ಸಂವಿಧಾನಿಕ ಮತ್ತು ನಮ್ಮ ಪ್ರೊಫೆಷ್ನಲ್ ಹಕ್ಕು ಕಸಿದುಕೊಳ್ಳುವಂಥ ಒಂದು ಇದು ಕಾಯ್ದೆ, ಇದು ಒಂದು ಬಿಲ್ ಇದೆ, ಇದು ಒಂದು ಕಾಯ್ದೆ ಪಾಸ್ ಆಗಬಾರ್ದು. ಅದಕ್ಕಾಗಿ ನಾನು ಹೇಳ್ತೀನಿ, ನಮಗೂ ಕೂಡ ಸಂವಿಧಾನದ ಹಕ್ಕಿದೆ. ನಾವು ವಕೀಲರು, ನಾವು ಈ ದೇಶದಲ್ಲಿ ಕಾನೂನು ರಕ್ಷಣೆ ಮಾಡುವಂಥವ್ರು, ಮೂಲಭೂತ ಹಕ್ಕುಗಳ ಜನರ ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡೋರು ಮತ್ತು ಸಂವಿಧಾನದ ಒಂದು ನಿಯಮ ಪಾಲಿಸುವಂಥ ನಮ್ಮ ವಕೀಲರಿಗೆ ಇಂಥ ನಿರ್ಬಂಧನೆಗಳನ್ನು ಹಾಕಬಾರ್ದು. ಕಾರಣ ಈ ಒಂದು ದ ಅಡ್ವೊಕೇಟ್ಸ್ ಅಮೆಂಡ್ಮೆಂಟ್ ಬಿಲ್ 2025 ಇದನ್ನು ಕೇಂದ್ರ ಸರ್ಕಾರ ಹಿಂಪಡೆಬೇಕಂತೇಳಿ ನಾವೆಲ್ಲರೂ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತ ನಾನು ತಮ್ಮಲ್ಲಿ ಮತ್ತು ಎಲ್ಲ ಬಾರ್ ಅಸೋಸಿಯೇಷನ್ನಲ್ಲಿ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್.